ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾವಿವತ್ತು 8ನೇ ತರಗತಿಯ 15ನೇ ಪಾಠವಾದಂಥ ಭಾರತೀಯ ತ್ಯೋಹಾರ್ ಈ ಪಾಠದ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಇದನ್ನು ಬರೆದಿರುವಂಥ ಲೇಖಕರು ಸಂಕಲಿತ್ ಅವರು. ಹಾಗಾಗಿ ಈ ಪಾಠದಲ್ಲಿ ಮುಖ್ಯವಾಗಿ ನೀವು ಪದಗಳ ಅರ್ಥವನ್ನು, ಶಬ್ದಾರ್ಥವನ್ನು ತಿಳ್ಕೊಂಡಾಗ, ಶಬ್ದಾರ್ಥದಲ್ಲಿ ವಿಶ್ವ ಅಂದರೆ ಸಂಸಾರ್, ಜಗತ್, ತ್ಯೋಹಾರ್ पर्व, सिलसिला, क्रम, प्रतीक्षा, इंतजार, उमंग, उल्लास, परंपरा, पुराने समय से चला आता हुआ क्रम, गुड़ पका कर जमाया हुआ ईख का रस. ಹಾಗೆ ಕಾಂಸ ಅಂದರೆ एक मिस्र धातु, तोहफा ಅಂದರೆ उपहार, धरोहर मानत, अवलोकन देखना, रबी फसल वसंत ऋतु में काटी जाने वाली फसल, धरोहर ಅಂದರೆ ಸಂಪತ್ತಿ. ಹೀಗಾಗಿ ಮೊದಲನೇದಾಗಿ ಪೇಜ್ ನಂಬರ್ 107 ನೋಡ್ಕೊಳ್ಳಿ. ಲೇಖಕರು ಸಂಕಲಿತ್ ಅವರು. इस पाठ के द्वारा बच्चे भारतीय संस्कृति और आचार विचार से परिचित होते हैं. ಹೀಗಾಗಿ ವಿದ್ಯಾರ್ಥಿಗಳಾದ ನೀವು ಈ ಪಾಠದಿಂದ ಏನನ್ನು ತಿಳ್ಕೊಬೋದು ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರದ ಬಗ್ಗೆ ನಾವು ಇಲ್ಲಿ ಪರಿಚಯವನ್ನು ಲೇಖಕರು ಮಾಡಿಕೊಡ್ತಾ ಹೋಗ್ತಾರೆ. ನೋಡ್ಕೊಳ್ಳಿ. समस्त विश्व में भारत ही एक ऐसा देश है जहाँ पर्व एवं त्योहारों का सिलसिला वर्ष भर चलता रहता है. भारतीय जनजीवन में इन धार्मिक उत्सवों और त्योहारों का महत्व है. मकर संक्रांति, बैसाखी, दशहरा, दिवाली, युगादि, ओणम, विशु, क्रिसमस, रमज़ान इत्यादि ऐसे ही त्योहार है. कुछ त्योहारों का परिचय इस पाठ में दिया जा रहा है. ಹೀಗಾಗಿ ಪ್ರಸ್ತುತ ಪಾಠದಲ್ಲಿ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಾ ಹೋದಾಗ ಇಲ್ಲಿ ಪಾಠವನ್ನು ಗಮನಿಸಿ. ಸಮಸ್ತ ವಿಶ್ವಮೇ ಭಾರತ್ ಹಿ ಏಕ್ ಐಸಾ ದೇಶ. ಹೀಗಾಗಿ ಸಮಸ್ತ ವಿಶ್ವದಲ್ಲಿ ಭಾರತನೂ ಕೂಡ ಒಂದು ದೇಶ. ಈ ರೀತಿಯಾದಂತಹ ಆಚಾರ ವಿಚಾರ ಸಂಸ್ಕೃತಿಯನ್ನು ಅವಲಂಬಿಸಿರುವಂಥದ್ದು. ಜಹಾ वर्ष पर्व एवं त्योहारों का सिलसिला वर्ष भर चलता रहता है. ಇಲ್ಲಿ ಹಬ್ಬಗಳನ್ನು ನಾವು ತ್ಯೋಹಾರ ಅಂದರೆ ಹಬ್ಬಗಳು. ಹಾಗಾಗಿ ಹಬ್ಬಗಳನ್ನು ಸಿಲ್ಸಿಲ ಅಂದರೆ ವರ್ಷ ಪೂರ್ತಿಯಾಗಿ ನಾವು ನಮ್ಮಲ್ಲಿ ಆಚರಣೆ ಮಾಡ್ತಾನೇ ಇರ್ತೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಹಬ್ಬವನ್ನು ನಾವು ಅದರದೇ ಆದಂಥ ಸಂಸ್ಕೃತಿಯನ್ನು, ಆಚಾರ ವಿಚಾರಗಳನ್ನು ರೂಢಿಸ್ಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಹೋಗ್ತೀವಿ. ಹಾಗೆ ಭಾರತೀಯ ಜನಜೀವನ में इन धार्मिक उत्सवों और त्योहारों का महत्व है. ಹಾಗಾಗಿ ನಮ್ಮ ಭಾರತೀಯ ಜನಜೀವನದಲ್ಲಿ ಈ ಧಾರ್ಮಿಕ ಉತ್ಸವಗಳು, ಹಬ್ಬಗಳು ಒಂದು ಮಹತ್ವಪೂರ್ಣವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಅದರಲ್ಲಿ ಕೆಲವೊಂದನ್ನು ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಮಕರ ಸಂಕ್ರಾಂತಿ, ಬೈಸಾಖಿ, ದಸರಾ, ದಿವಾಲಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇತ್ಯಾದಿ. ಹೀಗಾಗಿ ಒಂದೊಂದು ಕಡೆಗಳಲ್ಲಿ ಒಂದೊಂದು ಹಬ್ಬಗಳನ್ನು ಅವರದೇ ಆದಂಥ ಪರಂಪರೆ, ರೀತಿ ನೀತಿಗಳನ್ನು ಆಚರಣೆ ಮಾಡಿಕೊಂಡು ಆ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಕುಚ್ ತ್ಯೋಹಾರೋं का ಪರಿಚಯ इस पाठ में दिया जा रहा है. ಕೆಲವೊಂದು ಹಬ್ಬಗಳ ಬಗೆಯಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ನೋಡಿ, ಮೊದಲನೇದಾಗಿ ಮಕರ ಸಂಕ್ರಾಂತಿ. मकर संक्रांति प्रत्येक वर्ष जनवरी महीने में पूरे भारत, विशेषतः दक्षिण भारत में मनाया जाता है. मकर संक्रांति को फसल की कटाई का त्योहार भी कहा जाता है. ಹೀಗಾಗಿ ಮಕರ ಸಂಕ್ರಾಂತಿ ನಾವು ಈ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು पूरे भारत, विशेषतः दक्षिण भारत में मनाया जाता है. ಹೀಗಾಗಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಸಂಕ್ರಾಂತಿ ಕೋ ಫಸಲ್ ಕಿ ಕಟಾಯಿ ಕಾ ತ್ಯೋಹಾರ್ भी कहा जाता है. ಹೀಗಾಗಿ ಇದು ಒಂದು ರೈತರ ಹಬ್ಬ ಆಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ, ಫಸಲ್ ಕಿ ಕಟಾಯಿ ಕಾ ತ್ಯೋಹಾರ್ ಅಥವಾ ಸುಗ್ಗಿ ಹಬ್ಬ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ.
आगे इस त्यौहार को घर घर में सुख संपत्ति के संकेत के रूप में मनाया जाता है। ಈ ಹಬ್ಬವನ್ನು ನಾವು ಮನೆಗಳಲ್ಲಿ ಸುಖ ಸಂಪತ್ತನ್ನು ಸಮೃದ್ಧಿಯನ್ನು ನೀಡಲಿ ಅಂತ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ। युगों से ऐसा माना जा रहा है कि ಹೀಗಾಗಿ ಯುಗಗಳಿಂದ ಈ ರೀತಿಯಾಗಿ ನಡ್ಕೊಂಡು ಬಂದಿದೆ। ಏನಂದರೆ इस दिन से उत्तरायण पुण्य काल प्रारंभ होता है। ಈ ಮಕರ ಸಂಕ್ರಾಂತಿಯ ದಿನ ಉತ್ತರಾಯಣ पुण्य काल ಪ್ರಾರಂಭವಾಗುತ್ತೆ। इस दिन सूर्य मकर राशि में प्रवेश करता है। ಈ ದಿನ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ। यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं। ಹೀಗಾಗಿ ನಮಗೆಲ್ಲ ಭರವಸೆ ಒಂದು ನಂಬಿಕೆ ಏನಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಯಾರು ದೇಹ ತ್ಯಾಗವನ್ನು ಮಾಡ್ತಾರೋ ಅಂಥವರು ಆ ವ್ಯಕ್ತಿ ಜನ್ಮ ಮತ್ತು ಮರಣದಿಂದ ಮುಕ್ತಿಯನ್ನು ಪಡ್ಕೋತಾನೆ ಅನ್ನೋದು ಆಗಿಂದಲೂ ಯುಗಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ। हालांकि महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे। ಹಾಗಾಗಿ ನಾವು ಈ ಪುರಾಣಗಳಲ್ಲಿ ನೋಡಿದಾಗ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಭೀಷ್ಮ ಪಿತಾಮಹರು ಗಾಯಾಲು ಆಗಿದ್ದರಿಂದ ಅವ್ರೇನು ಮಾಡ್ತಾರೆ ಆ ದಿನಕ್ಕೋಸ್ಕರ ಆ ಬಾಣಗಳ ಇದ್ರ ಮೇಲೆ ಮಲಗಿರ್ತಾರೆ ಸುಮಾರು। ಹೀಗಾಗಿ ಜನರಲ್ಲಿ ವಿಶ್ವಾಸ ಇದೆ ಯಾರು ಸುಮಾರು ಭೀಷ್ಮ ಪಿತಾಮಹರು 58 ದಿನಗಳ ಕಾಲ ಆ ಬಾಣಗಳ ಮೇಲೆ ಮಲಗಿದ್ದು ಆನಂತರ ಅವರೇನು ಮಾಡ್ತಾರೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾದ ಮೇಲೆ ತಮ್ಮ ದೇಹ ತ್ಯಾಗವನ್ನು ಮಾಡಿಕೊಳ್ತಾರೆ। ಹಾಗಾಗಿ ಇದು ಒಂದು ಆಗಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಪರಂಪರೆ। सूर्य के मकर राशि में प्रवेश करते ही उन्होंने अंतिम सांस ली। ಹಾಗಾಗಿ ಭೀಷ್ಮ ಪಿತಾಮಹರು ಯಾವಾಗ ಸೂರ್ಯ ತನ್ನ ಮಕರ ರಾಶಿಯನ್ನು ಪ್ರವೇಶ ಮಾಡಿದೋ ಆಗ ಅವರು ಅಂತಿಮ ಜೀವನ ಕಳ್ಕೊಂಡ್ರು ಅಥವಾ ಮರಣವನ್ನು ಹೊಂದಿದ್ರು ಅನ್ನುವಂಥ ಪ್ರತೀತಿ ಇದೆ। ಹೀಗಾಗಿ ಈ ನೆಕ್ಸ್ಟು बैसाखी। यह त्यौहार पंजाब में मनाया जाता है। पंजाबी इसे नए फसल का प्रारंभ मानते हैं। इसे नई फसल का त्यौहार भी माना जाता है। इस अवसर पर खेत हरे भरे दिखाई पड़ते हैं और रबी फसल कटाई के लिए तैयार रहती है। इस कारण गाँवों के किसान खुशी और उमंग से भर जाते हैं। ಹೀಗಾಗಿ ಈ ಎರಡನೇದಾಗಿ ಬೈಸಾಖಿ ತ್ಯೋಹಾರ್ ಬಗ್ಗೆ ತಿಳ್ಕೊಂಡಾಗ ಇದನ್ನು ಪಂಜಾಬಿನಲ್ಲಿ ಆಚರಣೆ ಮಾಡ್ತಾರೆ। ಪಂಜಾಬಿ ಸೇ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೈ। ಹೀಗಾಗಿ ಪಂಜಾಬಿನ ಜನ ಇದನ್ನು ವರ್ಷ ಅಂತ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ। ಇಸೆ ನಯಿ ಫಸಲ್ ಕಾ ತ್ಯೋಹಾರ್ ಭಿ ಮಾನಾ ಜಾತಾ ಹೈ। ಹೀಗಾಗಿ ಹೊಸ ಫಸಲಿನ ಹಬ್ಬ ಅಂತಲೂ ಕೂಡ ಇದನ್ನು पंजाबिन जन आचರಣೆ ಮಾಡ್ತಾರೆ। इस अवसर पर खेत हरे भरे दिखाई पड़ते हैं। ಆ ಸಂದರ್ಭದಲ್ಲಿ ಹೊಲಗಳು ಕೇತಂದರೆ ಹೊಲಗಳು ತುಂಬ ಹಸಿರಿಂದ ಕಂಗೊಳಿಸ್ತಾ ಇರ್ತವಂತೆ। रबी फसल कटाई के लिए तैयार आती है। ಹಾಗೆ ರಬ್ಬಿ ಫಸಲ್ ಅಂದರೆ ಕಟಾವಿಗೆ ಬಂದಿರುವಂತಹ ಫಸಲ್ ಕಟಾವಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾರಂತೆ। इस कारण गाँवों के किसान खुशी और उमंग से भर जाते हैं। ಈ ಕಾರಣದಿಂದ ಆ ಹಳ್ಳಿಯ ಜನ ಸಂತೋಷದಿಂದ ಉಮಂಗ್ ಸೆ ಭರ್ ಜಾತೆ ಹೈ। ಖುಷಿ ಮತ್ತು ಸಂತೋಷದಿಂದ ಎಲ್ಲರೂ ಈ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡ್ತಾರೆ। इसलिए इस पर्व को उत्सव के रूप में मनाते हैं। ಹಾಗಾಗಿ ಈ ಹಬ್ಬವನ್ನು ತುಂಬ ಸಂತೋಷದಿಂದ ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಈ ಬೈಸಾಖಿ ತ್ಯೋಹಾರನ್ನು ಆಚರಣೆ ಮಾಡ್ತಾರೆ ಪಂಜಾಬಿನ ಜನರು। इस त्यौहार के दिन सब मिलकर वजपूर्ण भागड़ा और गीधा नृत्य करते हैं। ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಎಲ್ಲರೂ ಕೂಡ ಮಿಲ್ಕರ್ ಅಂದರೆ ಒಟ್ಟಾಗಿ ಸೇರಿಕೊಂಡು ವಜಪೂರ್ಣ ಭಾಗಡ और ಗೀತ್ ನೃತ್ಯ करते हैं। ಹಾಗಾಗಿ ಆ ಪರಂಪರಾಗತವಾದಂತಹ ಈ ವೇಷಗಳನ್ನು ಅಥವಾ ಆ ಬಟ್ಟೆಗಳನ್ನು ಹಾಕ್ಕೊಂಡು ಎಲ್ಲರೂ ಕೂಡ ಈ ನೃತ್ಯವನ್ನು ಗೀತ್ ಅನ್ನುವಂಥ ನೃತ್ಯವನ್ನು ಮಾಡ್ತಾರಂತೆ। ಹಾಗಾಗಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಆ ನೃತ್ಯದ ಒಂದು ಭಂಗಿಯನ್ನು।
इस दिन सभी लोग परंपरागत ವಸ್ತು ಪಹನತೆ ಹೈ. ಹೀಗಾಗಿ ಪರಂಪರಾಗತವಾಗಿ ಬಂದಿರುವಂತಹ ಆ ವಸ್ತ್ರವನ್ನು ಆ ದಿನ ಹಬ್ಬದ ದಿನ ಆ ಪಂಜಾಬಿನ ಜನ ಹಾಕ್ಕೊಂಡಿರ್ತಾರೆ. ಹಾಗೆ ತಾಜೆ ಗೆಹುಕ್ಕೆ ಆಟೆ ಕಿ ರೋಟಿ. ಆ ದಿನ ಅವರಲ್ಲಿ ಏನು ವಿಶೇಷವಾದಂಥ ಅಡುಗೆ ಅಥವಾ ತಿಂಡಿ ಅಂದರೆ ತಾಜೆ ಗೇಹು ಅಂದರೆ ಆಗ ತಾನೇ ಗದ್ದೆಯಿಂದ ಅಥವಾ ಹೊಲದಿಂದ ತಂದಿರುವಂತಹ ಆ ಗೋಧಿ ಹಿಟ್ಟನ್ನು ಮಾಡಿ ಅದರಿಂದ ರೊಟ್ಟಿಯನ್ನು ಮಾಡಿರ್ತಾರೆ. ಹಾಗೆ ದೇಸಿ ಗೀ ಅಂದರೆ ತುಪ್ಪ ಮತ್ತು ಗುಡ್ ಅಂದರೆ ಬೆಲ್ಲ ಅದನ್ನು ಸೇರಿಸಿ ಆ ರೊಟ್ಟಿಯನ್ನು ತಿಂತಾರಂತೆ. ಉತ್ಸವಾಗಿನ ಜಲಾಕರ್ ಹಾಗೆ ಎಲ್ಲರೂ ಕೂಡ ಅಗ್ನಿಯನ್ನು ಮಾಡಿಕೊಂಡು ಅದರ ಸುತ್ತ ಜಲಾಕರ್ ಉಸ್ಕೆ ಚಾರೋ ಓರ್ ನಾಚ್ತೆ ಹೈ. ಹಾಗಾಗಿ ಅಲ್ಲಿ ಒಂದು ಚಿತ್ರದ ಭಂಗಿಯನ್ನು ತೋರಿಸ್ತಾ ಇದ್ದಾರೆ ನೋಡಿ. ಮಧ್ಯದಲ್ಲಿ ಆ ಬೆಂಕಿಯನ್ನು ಹಾಕಿದ್ದಾರೆ, ಸುತ್ತಲೂ ಕೂಡ ಸಂತೋಷದಿಂದ ಎಲ್ಲರೂ ಕೂಡ ಆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಆ ಪರಂಪರಾಗತವಾದಂಥ ವಸ್ತ್ರವನ್ನು ಹಾಕ್ಕೊಂಡು. ಹಾಗಾಗಿ ಗೊತ್ತಾಯ್ತಾ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ನೋಡಿ, ವಿಶು. ಈ ಹಬ್ಬವನ್ನು केरल में नववर्ष के आरंभ को विश्व त्योहार के रूप में मनाया जाता है. ಹೀಗಾಗಿ ಈ ಹಬ್ಬವನ್ನು ಕೇರಳದಲ್ಲಿ ಆಚರಣೆ ಮಾಡ್ತಾರಂತೆ. ಹೇಗೆ ಅಂದರೆ ನವವರ್ಷಕ್ಕೆ ಆರಂಭ ಅಂದರೆ ಹೊಸ ವರ್ಷದ ಆರಂಭವನ್ನು ಈ ರೀತಿಯಾಗಿ ಸ್ವಾಗತವನ್ನು ಮಾಡಿಕೊಳ್ತಾರಂತೆ. विशु खानो अतः शुभ दृश्य के अवलोकन की प्रातः इस नववर्ष के उत्सव का महत्वपूर्ण अंग होती है. ಹೀಗಾಗಿ ಶುಭ ಇಲ್ಲಿ ವಿಶು ಕಾನೋ ಅಂತ ಅಂದರೆ ಒಳ್ಳೆಯ ದೃಶ್ಯಗಳನ್ನು ನೋಡೋದು. ಒಂದು ಸಲ ಆ ಮೊಟ್ಟ ಮೊದಲಿಗೆ ಆ ದಿನ ಒಳ್ಳೆಯ ದೃಶ್ಯಗಳನ್ನು ನೋಡಿದ್ರೆ ಇಡೀ ವರ್ಷ ಪೂರ್ತಿ ಅದೇ ಒಳ್ಳೆಯದಾಗುತ್ತೆ ಎನ್ನುವಂತಹ ಆ ನಂಬಿಕೆ ಜನರಲ್ಲಿ. ಅರ್ಥಾತ್ ಶುಭ ದೃಶ್ಯಕ್ಕೆ ಅವಲೋಕನ್. ಹಾಗಾಗಿ ಇದರ ಅರ್ಥ ಏನಂದರೆ ಶುಭ ದೃಶ್ಯಗಳನ್ನು ಅವಲೋಕನ ಮಾಡೋದು, ಒಂದು ಸಲ ಎಲ್ಲವನ್ನು ನೋಡೋದು. ಇಸ್ ನಾವು ವರ್ಷಕ್ಕೆ ಉತ್ಸವಕ ಮಹತ್ವಪೂರ್ಣ ಅಂಗ ಹೋತಿ ಹೈ. ಇದು ವರ್ಷದ ಒಂದು ಉತ್ಸವದ ಮಹತ್ವಪೂರ್ಣವಾದ ಅಂಗ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಅಕ್ಷತ್, ನಯವಸ್ತು, ತಾಂಬೂಲ್ पत्र, सुपारी, दर्पण, फूल, सिक्का आदि समृद्धि के सूचक पदार्थों को कांस के बर्तन में रखा जाता है. ಹೀಗಾಗಿ ಮುಖ್ಯವಾಗಿ ಅಲ್ಲಿ ಏನನ್ನು ಇಟ್ಟಿರ್ತಾರೆ ಅಂದರೆ ಅಕ್ಷತೆಯನ್ನು, ನಯವಸ್ತು ಹೊಸ ಬಟ್ಟೆಯನ್ನು, ತಾಂಬೂಲ ಅಂದರೆ ತಾಂಬೂಲ ಎಲೆ ಅಡಿಕೆ ಅಂತೀವಲ್ಲ ಅದನ್ನು, ಮತ್ತು ಸುಪಾರಿ, ದರ್ಪಣ ಅಂದರೆ ಒಂದು ಕನ್ನಡಿಯನ್ನು ಇಟ್ಟಿರ್ತಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ನಾವು ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಕಳಸವನ್ನು ಇಟ್ಟು ಅದರಲ್ಲಿ ಕನ್ನಡಿಯನ್ನು ಇಟ್ಟಿರ್ತಾರಲ್ಲ, ಹಾಗೆ ಆ ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿಟ್ಟಿರ್ತಾರೆ. ಹಾಗೆ ಫೂಲ್, ಸಿಕ್ಕ ಅದರಲ್ಲಿ ಹೂ ಮತ್ತು ಅಂದರೆ ಕಾಯಿನ್ ನಾಣ್ಯವನ್ನು ಅಥವಾ ಹಣವನ್ನು ಕೂಡ ಇಟ್ಟಿರ್ತಾರಂತೆ. ಆದಿ ಸಮೃದ್ಧಿಗೆ ಸೂಚಕ ಪದಾರ್ಥಕ್ಕೂ ಕಾನ್ಸ್ಗೆ ಬರ್ತನ್ ಮೇ ರಖಾ ಜಾತಾ ಹೈ. ಹೀಗಾಗಿ ಇವೆಲ್ಲವನ್ನು ಕಾನ್ಸ್ಗೆ ಬರ್ತನ್ ಅಂದರೆ ಒಂದು ತಟ್ಟೆ, ತಾಮ್ರದ ತಟ್ಟೆಯಲ್ಲಿ ಇವೆಲ್ಲವನ್ನು ಆ ಮನೆಯ ಹಿರಿಯರು ಅದನ್ನು ಜೋಡಿಸಿ ಎಲ್ಲನ ಸಜ್ಜುಗೊಳಿಸಿರ್ತಾರೆ. ಜಿಸೆ ಕನಿ ಕಾತೆ ಹೈ. ಇದನ್ನು ನಾವೇನಂತ ಕರಿತೀವಿ? ಕನಿ ಕಾತೆ ಹೈ. परिवार की सबसे बड़ी सदस्य कनी की व्यवस्था विश्व की पूर्व रात्रि करती है. ಹೀಗಾಗಿ ಈ ಎಲ್ಲ ಸಿದ್ಧತೆಯನ್ನು ಆ ಪರಿವಾರದ ಹಿರಿಯ ಸದಸ್ಯರು ಆ ಇಂದಿನ ರಾತ್ರಿನೇ ಎಲ್ಲವನ್ನು ಸಿದ್ಧಗೊಳಿಸಿರ್ತಾರೆ ಅಂತ ಹೇಳ್ತಾರೆ. ಕೇರಳಕ್ಕೆ ಲೋಗೋಂಕ ವಿಶ್ವಾಸ ಐಕಿ. ಕೇರಳದ ಜನರಲ್ಲಿ ವಿಶ್ವಾಸ ಏನಂದರೆ विश्व के दिन जो सबसे पहले इसे देखता है उसके लिए नववर्ष मंगलकारी हो जाता है. ಆ ಜನರಲ್ಲಿ ಏನು ನಂಬಿಕೆ ಅಂದರೆ ಆ ದಿನ ಮೊಟ್ಟ ಮೊದಲು ಎದ್ದು ಬೆಳಿಗ್ಗೆನೇ ಆ ದೃಶ್ಯವನ್ನು ಒಂದು ಸಲ ನೋಡಿದಾಗ ಎಲ್ಲರೂ ಕೂಡ ಆ ಇಡೀ ವರ್ಷವೆಲ್ಲ ಮಂಗಲಕರವಾಗಿರುತ್ತೆ ಅನ್ನೋದು ಎಲ್ಲ ಆ ಜನರಲ್ಲಿರುವಂತಹ ನಂಬಿಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ತ್ಯೋಹಾರ ಬಗ್ಗೆ ತಿಳ್ಕೊಳ್ಳೋಣ, ಕ್ರಿಸ್ಮಸ್. ಹೀಗಾಗಿ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸನ್ನು ಯಾವಾಗ ಆಚರಣೆ ಮಾಡ್ತೀವಿ? पूरे विश्व में ईसाई समुदाय द्वारा क्रिसमस त्योहार बड़ी धूमधाम से मनाया जाता है. ಹೀಗಾಗಿ ಇಡೀ ವಿಶ್ವದಲ್ಲೇ ಇಸಾಯಿ ಸಮುದಾಯ, ಹಾಗಾಗಿ ಕ್ರಿಶ್ಚಿಯನ್ನರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. हर साल ಅಂದರೆ ಪ್ರತಿ ವರ್ಷ 55 दिसंबर को इस त्यौहार पर गिरजाघर जाकर ईसाई सामूहिक प्रार्थना में भाग लेते हैं. ಹೀಗಾಗಿ 25 ಡಿಸೆಂಬರ್ ಈ ಹಬ್ಬವನ್ನು
ಏನು ಮಾಡ್ತಾರೆ, ಈ त्योहार पर गिरजाघर ಅಂದರೆ गिरजाघर ಅಂದರೆ ಚರ್ಚ್ಗೆ ಹೋಗಿ ईसाई सामूहिक प्रार्थना में भाग लेते हैं। ಆ ಕ್ರಿಶ್ಚಿಯನ್ ಸಮುದಾಯದವರು ಏನು ಮಾಡ್ತಾರೆ, ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಚರ್ಚಲ್ಲಿ। इस अवसर पर गाए जाने वाले गीतों को ಆ ಚರ್ಚಲ್ಲಿ ಆ ದಿನ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಹಾಡುವಂತಹ ಗೀತೆಗಳಿಗೆ ಕ್ರಿಸ್ಮಸ್ ಕೈರಲ್ಸ್ ಅಂತ ಕರೀತಾರೆ। ಹಾಗಾಗಿ बर्फीली सर्दियों में भी हरे भरे रहने वाले क्रिसमस पेड़ को इस अवसर पर सजाया जाता है। ಹೀಗಾಗಿ ಬರ್ಫಿಲಿ ಸರ್ದಿಯೋ ಮೇ ಆ ಚಳಿಗಾಲದ ತುಂಬ ಸುಂದರವಾಗಿ ಹಸಿರಿಂದ ಕಂಗೊಳಿಸ್ತಾ ಇರುವಂತಹ ಆ ಕ್ರಿಸ್ಮಸ್ ಪೇಡನ್ನು ಈ ಹಬ್ಬದಲ್ಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಅದನ್ನು ಶೃಂಗಾರಗೊಳಿಸಿರ್ತಾರೆ, ಅಲಂಕಾರ ಮಾಡಿರ್ತಾರೆ। ಏಕ್ ಬಾರ್ ಮಹಾರಾಣಿ ವಿಕ್ಟೋರಿಯಾಕ್ಕೆ ಪತಿ, ಯಾವಾಗಿಂದ ಈ ಆಚರಣೆ ಬಂತು ಈ ಕ್ರಿಸ್ಮಸ್ ಟ್ರೀಯನ್ನು ಅಲಂಕಾರ ಮಾಡೋದು ಅಂತ ಅಂದರೆ, ಒಂದು ಸಲ ಮಹಾರಾಣಿ ವಿಕ್ಟೋರಿಯಾಕ್ಕೆ ಪತಿ इंग्लैंडिना महारानी विक्टोरिया के पति राजकुमार एल्बर्ट ने अपने महल विंडसर कैसल में कैंडिज पर और छोटे तोपों से एक बहुत बड़े क्रिसमस ट्री को सजाया था। ಹಾಗಾಗಿ ಆ ಮಹಾರಾಣಿ ವಿಕ್ಟೋರಿಯಾ ಅವರ ಪತಿಯಾದಂತಹ ರಾಜಕುಮಾರ್ ಎಲ್ಬರ್ಟ್ ಅವರು ಮಹಲ್ ವಿಂಡ್ಸರ್ ಕಲ್ಸಲ್ ಅಲ್ಲಿ ಇವರು ಕಂಡೀಜ್ ಪಲ್ ಮತ್ತು ಚೋಟೆ ತೋಪೋನ್ಸೆ ಚಿಕ್ಕ ಚಿಕ್ಕ ಫಲ್ ಮತ್ತು ಈ ಗಿಫ್ಟ್ಗಳಿಂದ ಈ ಕ್ರಿಸ್ಮಸ್ ಟ್ರೀಯನ್ನು ಶೃಂಗಾರಗೊಳಿಸಿದ್ರಂತೆ। ಹಾಗಾಗಿ ಏಕ್ ಬಹುತ್ ಬಡೆ ಕ್ರಿಸ್ಮಸ್ ಟ್ರೀ ಕೋ ಸಜಾಯತ, ಎಲ್ಲವನ್ನ ಆ ಕ್ರಿಸ್ಮಸ್ ಟ್ರೀಯನ್ನು ಗಿಫ್ಟ್ಗಳಿಂದ ಮತ್ತು ಹಣ್ಣುಗಳಿಂದ ಚಾಕ್ಲೇಟ್ಗಳಿಂದ ಅದನ್ನು ಅಲಂಕಾರ ಮಾಡಿದ್ರಂತೆ। ತಪ್ಸೆ ಯಾ ಪರಂಪರ ಚಲ್ಪಡಿ, ಹೀಗಾಗಿ ಆಗಿಂದಲೂ ಕೂಡ ಈಗಲೂ ಕೂಡ ಪ್ರತಿಯೊಬ್ಬರು ಈ ಕ್ರಿಸ್ಮಸ್ ಟ್ರೀಯನ್ನು ಅಲಂಕಾರ ಮಾಡಿ ಈ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು। नेक्स्ट ಇನ್ನೊಂದನ್ನು ತಿಳ್ಕೊಳ್ಳೋಣ, रमज़ान। रमज़ान मुसलमानों का पवित्र त्यौहार है। रमज़ान के महीने में मुसलमान 30 दिन का रोज़ा रखते हैं। ಹೀಗಾಗಿ ಈ ರಂಜಾನ್ ಬಗ್ಗೆ ನಾವು ತಿಳ್ಕೊಂಡಾಗ ರಂಜಾನ್ ಮುಸಲ್ಮಾನೋं का पवित्र त्यौहार है, ಮುಸಲ್ಮಾನರ ಒಂದು ಪವಿತ್ರವಾದಂತಹ ಹಬ್ಬ ಇದು। रमज़ान के महीने में मुसलमान 30 दिन का रोज़ा रखते हैं। ಈ ಹಬ್ಬದಲ್ಲಿ ಮುಸಲ್ಮಾನರು 30 ದಿನ ಅಂದರೆ 30 ದಿನಗಳ ರೋಜಾ ಅಂದರೆ ಉಪವಾಸವನ್ನು ಮಾಡ್ತಾರೆ। ರೋಜಾ का मतलब ಐ ಉಪವಾಸ ಕರತ್। ಈ ರೋಜಾ ಅಂದರೆ ಏನು, ಅದರ मतलब ಏನಂದರೆ ಉಪವಾಸ ವ್ರತ ಅಂತ। मुसलमान मानते हैं कि सूर्योदय के पहले और सूर्यास्त के बाद, ಅಂದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚಿತವಾಗಿ ಮತ್ತು ಸೂರ್ಯ ಅಸ್ತವಾದ ಅಥವಾ ಮುಳುಗುದ ಮೇಲೆ ಆನಂತರ ಏನು ಮಾಡ್ತಾರೆ, ಸೂರ್ಯಾಸ್ತಕ್ಕೆ ಬಾದ್ ಈ ಖಾನಾ ಖಾಯಾ ಜಾ ಸಕ್ತಾ ಹೈ, ಆಗ ಅವರು ಊಟವನ್ನು ಮಾಡ್ತಾರೆ। ಸೂರ್ಯ ಹುಟ್ಟಿದ ಮೇಲೆ ಅವರು ಇನ್ನು ಸೂರ್ಯ ಮುಳುಗೋವರೆಗೂ ಏನನ್ನು ಕೂಡ ತಿನ್ನೋದಿಲ್ಲ, ನೀರು ಕೂಡ ಕುಡಿಯೋದಿಲ್ಲ। ಹಾಗಾಗಿ बीच खाने पीने की क्रिया को बंद रखना चाहिए। ಆ ನಡುವೆ ಮಧ್ಯದಲ್ಲಿ ಅವರು 30 ದಿನಗಳ ಕಾಲ ನೀರು ಊಟ ಏನು ಕೂಡ ಮಾಡೋದಿಲ್ಲ। इस तरह 30 दिनों तक उपवास करने के बाद, ಈ ರೀತಿ 30 ದಿನಗಳ ಕಾಲ ಉಪವಾಸವನ್ನು ಮಾಡಿದ ಮೇಲೆ बाद रमज़ान त्यौहार को बड़ी धूमधाम से मनाया जाता है। ತುಂಬ ಗ್ರ್ಯಾಂಡಾಗಿ ಅಥವಾ ತುಂಬ ಗ್ರ್ಯಾಂಡಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಧೂಮ್ಧಾಮ್ से मनाया जाता है। सभी मुसलमान ಬಂದು ಮಸ್ಜಿದ್ ಜಾತೆ ಹೈ, ಎಲ್ಲರೂ ಕೂಡ ಮಸೀದಿಗೆ ಹೋಗ್ತಾರೆ, ನಮಾಜ್ ಪಡ್ತೆ ಹೈ, ಅಲ್ಲಿ ನಮಾಜನ್ನು ಮಾಡ್ತಾರೆ। ಮಿಠಾಯಿ ಬಾಂಡ್ಕರ್ ಪರಸ್ಪರ್, ಎಲ್ಲರೂ ಕೂಡ ಒಬ್ರಿಗೊಬ್ರು ಮಿಠಾಯಿಯನ್ನು ಹಂಚಿ ಒಬ್ರಿಗೊಬ್ರು ಆಲಿಂಗನವನ್ನು ಮಾಡ್ಕೊಳ್ತಾರೆ। ಯಾ ತ್ಯೋಹಾರ್ ಭಾಯಿಚಾರೆ ಕಿ ಭಾವನಾ, ಅಂದರೆ ಈ ಹಬ್ಬದಲ್ಲಿ ನಾವು ಏನನ್ನು ತಿಳ್ಕೊಬೋದು ಅಂದರೆ ಅಣ್ಣ ತಮ್ಮಂದಿರು ಅನ್ನುವಂತಹ ಬಂಧುತ್ವವನ್ನು ಬಾಂಧವ್ಯವನ್ನು ನಾವು ಈ ಹಬ್ಬದಿಂದ ತಿಳ್ಕೊಬೋದು ಅಂತ ಹೇಳ್ತಾರೆ। भारत में मनाए जाने वाले ये सभी त्योहार हर्ष और उल्लास ಸುಖ और ಆನಂದ ಕೆ ಪರ್ವ ಹೈ। ಹೀಗಾಗಿ ಭಾರತದಲ್ಲಿ ಆಚರಣೆ ಮಾಡುವಂಥ ಎಲ್ಲ ಹಬ್ಬಗಳನ್ನು ನೋಡಿದಾಗ, ಈಗ ಮಕರ ಸಂಕ್ರಾಂತಿ ಆಗಿರ್ಬೋದು, ಬೈಸಾಖಿ ಆಗಿರ್ಬೋದು, ವಿಶು ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ರಂಜಾನ್, ಈ ಕೆಲವೊಂದು ಹಬ್ಬಗಳ ಪರಿಚಯವನ್ನು ಇಲ್ಲಿ ಲೇಖಕರು ಮಾಡಿಕೊಡ್ತಾ ಹೋಗ್ತಾರೆ। ಹಾಗಾಗಿ ಎಲ್ಲ ಹಬ್ಬಗಳನ್ನು ನಾವು ಸಂತೋಷವನ್ನು ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಬಂಧು ಬಾಂಧವರನ್ನು ನಾವು ಮನೆಗೆ ಆಹ್ವಾನಿಸಿ ಸಂತೋಷದಿಂದ ಕೂಡಿ ಎಲ್ಲರೂ ಒಟ್ಟಾಗಿ
ಆನಂದದಿಂದ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಒಂದೊಂದು ಹಬ್ಬಗಳಿಗೂ ಕೂಡ ಏನಿದೆ, ಒಂದೊಂದು ರೀತಿ ನೀತಿ ಪರಂಪರೆ ಆಚಾರ ವಿಚಾರಗಳನ್ನು ನಾವು ರೂಢಿಸ್ಕೊಂಡು ಒಂದೊಂದು ಹಬ್ಬಗಳನ್ನು ಅದರದ್ದೇ ಆದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಇದರಿಂದ ನಮಗೆಲ್ಲರಿಗೂ ಕೂಡ ಹರ್ಷ और उल्लास सुख और आनंद के पर्व ಹೀಗೆಲ್ಲ ಕೂಡ ಸಂತೋಷವನ್ನು ಹಂಚಿಕೊಳ್ಳುವಂತಹ ಹಬ್ಬಗಳು. इनको हम अपने देश की संस्कृति ಧರೋಹರ್ ಜಾ ಸಕ್ತೆ ಹೈ. ಹೀಗಾಗಿ ಇದೆಲ್ಲ ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತು. ಧರೋಹರ್ ಅಂದರೆ ಸಂಪತ್ತು ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.